ಕವಿ ಕಸ್ತೂಭರತ್ನನಾದ ರತ್ನಾಕರವರ್ಣಿಯು ಸುಮಾರು 1532ರಲ್ಲಿ ಜನಿಸಿ ಕ್ರಿಸ್ತಶಕ ಸುಮಾರು 1600ರವರೆಗೆ ದಕ್ಷಿಣ ಕನ್ನಡದ ಮೂಡುಬಿದಿರೆಯಲ್ಲಿ ಬಾಳಿದ್ದನು. ರತ್ನಾಕರನ ರತ್ನಾಕರ ಶತಕ, ತ್ರಿಲೋಕ ಶತಕ, ಅಪರಾಜಿತೇಶ್ವರ ಶತಕ ಮತ್ತು ಆಧ್ಯಾತ್ಮ ಗೀತೆಗಳು ಜೈನಾಗಮಗಳ ಸಾರಸ್ವರೂಪಗಳಾಗಿವೆ. ಹಿಂದಿನ ಆಚಾರ್ಯರ ಪ್ರಾಕೃತ, ಸಂಸ್ಕೃತ ಶಾಸ್ತ್ರಗ್ರಂಥಗಳ ಆಳವಾದ ಅಧ್ಯಯನದಿಂದ ಅದನ್ನು ಜೀರ್ಣಿಸಿಕೊಂಡು ಕನ್ನಡದಲ್ಲಿ ನೀಡಿದ್ದಾನೆ. ಪ್ರತಿ ಶತಕ ಕಾವ್ಯವು 128 ಪದ್ಯಗಳನ್ನು ಹೊಂದಿವೆ. ತ್ರಿಲೋಕ ಶತಕದಲ್ಲಿ ಜೈನ ಧರ್ಮದಲ್ಲಿ ಹೇಳಿದ ತ್ರಿಲೋಕಗಳ ವರ್ಣನೆ ಇದೆ. ಇದು ಕಂದ ಪದ್ಯಗಳಲ್ಲಿದ್ದು ಉಳಿದೆರಡು ಶತಕಗಳು ವೃತ್ತರೂಪದಲ್ಲಿವೆ. ಪರಮಪೂಜ್ಯ ಕುಂದಕುಂದಾಚಾರ್ಯರ ಆಧ್ಯಾತ್ಮ ಗ್ರಂಥ ಸಮಯಸಾರ ಗ್ರಂಥವನ್ನು ಆಧ್ಯಾತ್ಮ ಗೀತೆಯಲ್ಲಿ ಬಟ್ಟಿಳಿಸಿದ್ದಾನೆ. ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇವರ ಪ್ರಸಾರಾಂಗದಲ್ಲಿ ಪ್ರಕಟವಾದ ಡಾಕ್ಟರ್ ಎಸ್.ವಿ. ಸುಜಾತ ಅವರು ಬರೆದಿರುವ ರತ್ನಾಕರವರ್ಣಿ ಮತ್ತು ಅವನ ಕೃತಿಗಳು ಎಂಬ ಪುಸ್ತಕದಲ್ಲಿ ರತ್ನಾಕರವರ್ಣಿಯ ಕೃತಿಗಳ ಬಗ್ಗೆ ಸ್ಥೂಲವಾದ ವಿವರಣೆ ಇದೆ. ರತ್ನಾಕರ ಶತಕದ ಆರಂಭದ ಭಾಗದಲ್ಲಿ ಬಾಹ್ಯಾಲಂಕಾರ ಮಾಡುವ ವಸ್ತುಗಳು ಕ್ಷಣಿಕವಾದುವು, ಇವುಗಳಿಗೆ ಮೋಹಗೊಳ್ಳದೆ ಅವುಗಳನ್ನು ವರ್ಜಿಸಿ ಮೋಕ್ಷ ಸುಖಕ್ಕೆ ನೆರವಾಗುವ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯಗಳೆಂಬ 3 ರತ್ನಗಳನ್ನು ಯಾವಾಗಲೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದ್ದಾನೆ. ಆಮೇಲೆ ತ್ರಿರತ್ನಗಳ ನಿರ್ವಚನವನ್ನು ಕೊಟ್ಟಿದ್ದಾನೆ. ದೇವ, ಗುರು, ಶಾಸ್ತ್ರಗಳಲ್ಲಿ ಶ್ರದ್ಧಾಭಕ್ತಿಯನ್ನು ತೋರುವುದೇ ಸಮ್ಯಕ್ ದರ್ಶನ. ಶಾಸ್ತ್ರಗಳನ್ನು ಅವಲೋಕಿಸಿ ಅಭ್ಯಾಸ ಮಾಡಿ ಮನನ ಮಾಡಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದೇ ಸಮ್ಯಕ್ ಜ್ಞಾನ. ಈ ದರ್ಶನ ಜ್ಞಾನಗಳಿಂದ ಸಕಲ ಜೀವರಾಶಿಗಳಲ್ಲೂ ಕೂಡ ಸಮತಾಭಾವವನ್ನಿಟ್ಟು ಒಳ್ಳೆಯ ಶೀಲ ಸಂಪನ್ನರಾಗಿ ಬಾಳುವುದೇ ಸಮ್ಯಕ್ ಚಾರಿತ್ರ್ಯವಾಗಿದೆ. ಈ ರತ್ನತ್ರಯಗಳೇ ಮುಕ್ತಿಗೆ ದಾರಿದೀಪಗಳಾಗಿವೆ. ರತ್ನಾಕರ ಶತಕ ಕೃತಿಯಲ್ಲಿ ಬರುವ ಸಾರವನ್ನು ಕೆ.ಎನ್. ನಿಂಗಯ್ಯನವರ ಗದ್ಯಾನುವಾದವನ್ನು ಆಧಾರವಾಗಿಟ್ಟುಕೊಂಡು ಪಂಚಸೋಪಾನಗಳಲ್ಲಿ ವಿವರಿಸಲು ಪ್ರಯತ್ನಿಸಿದ್ದೇನೆ. ಅವುಗಳೆಂದರೆ ಆತ್ಮದ ಇರವು, ಪಾಪಪುಣ್ಯಗಳ ವಿವೇಚನೆ, ಆತ್ಮಜ್ಞಾನದ ದಾರಿ, ಭಾವಪೂಜೆ ಮತ್ತು ದ್ರವ್ಯಪೂಜೆ ಮತ್ತು ಮೋಕ್ಷ ದಾರಿ. ಆತ್ಮದ ಇರವು. ಯಾರು ಸುಖಿ ಎಂದು ಚಿಂತಿಸಿದರೆ ರತ್ನಾಕರ ಹೇಳುತ್ತಾನೆ, ಯಾರು ಭೇದವಿಜ್ಞಾನದ ತಿಳುವಳಿಕೆ ಉಳ್ಳವನೋ ಅವನೇ ಸುಖಿ. ಭೇದವಿಜ್ಞಾನ ಎಂದರೇನು? ತನ್ನ ಆತ್ಮ ಬೇರೆ, ರೋಗ ರುಜಿನ ಸಾವು ನೋವುಗಳಿಗೆ ಈಡಾಗುವ ಜಡಶರೀರ ಬೇರೆ ಎಂಬ ಜ್ಞಾನವೇ ಭೇದವಿಜ್ಞಾನ. ಶಾಸ್ತ್ರಾಭ್ಯಾಸ ಮಾಡಿ ಷಡ್ದ್ರವ್ಯ, ಪಂಚಅಸ್ಥಿಕಾಯ, ಸಪ್ತತತ್ವ, ನವಪದಾರ್ಥ ಇವೇ ಮೊದಲಾದ ಸಿದ್ಧಾಂತಗಳನ್ನು ತಿಳಿದು ಶ್ರುತಜ್ಞಾನವನ್ನು ಹೆಚ್ಚಿಸಿಕೊಂಡಿದ್ದರೂ ಭೇದವಿಜ್ಞಾನವನ್ನು ತಿಳಿಯದಿದ್ದರೆ ಸುಖಿಯಾಗಲು ಅಸಾಧ್ಯ. ದೇಹದಲ್ಲಿ ನೆಲೆಸಿರುವ ಆತ್ಮವನ್ನು ಹೊರಗಿನ ಚರ್ಮಚಕ್ಷುಗಳಿಂದ ನೋಡಲು ಸಾಧ್ಯ ಇಲ್ಲ. ಕಲ್ಲಿನಲ್ಲಿ ಚಿನ್ನವೂ, ಹೂವಿನಲ್ಲಿ ಪರಿಮಳವೂ, ಹಾಲಿನಲ್ಲಿ ರುಚಿಕರವಾದ ತುಪ್ಪವೂ, ಕಟ್ಟಿಗೆಯಲ್ಲಿ ಬೆಂಕಿಯೂ ಇರುವ ಹಾಗೆ ಈ ಜಡ ಶರೀರದಲ್ಲಿ ಆತ್ಮನು ಇರುವನೆಂದು ಜ್ಞಾನದಿಂದ ಮಾತ್ರ ತಿಳಿಯಬಹುದು. ಇದನ್ನು ಸತತ ತಪಧ್ಯಾನಗಳಿಂದ ಸಂಪಾದಿಸಬಹುದು. ಅದಿರನ್ನು ಶೋಧಿಸಿ ಚಿನ್ನವನ್ನು ಪಡೆಯಬಹುದು, ಹಾಲಿನಿಂದ ತುಪ್ಪವನ್ನು ಪಡೆಯಬಹುದು, ಮರದಿಂದ ಬೆಂಕಿಯನ್ನು ಪಡೆಯಬಹುದು. ಚಿನ್ನ, ತುಪ್ಪ, ಬೆಂಕಿ ಇದನ್ನು ಪಡೆಯಲು ಕ್ರಮವರಿತು ಸಾಧನೆ ಮಾಡಬೇಕು. ಇಲ್ಲಿ ಅದಿರು ಬೇರೆ, ಚಿನ್ನ ಬೇರೆ, ಹಾಲು ಬೇರೆ, ತುಪ್ಪ ಬೇರೆ, ಮರ ಬೇರೆ, ಬೆಂಕಿ ಬೇರೆ. ಇದುವೇ ಭೇದವಿಜ್ಞಾನ. ಶರೀರ ಬೇರೆ, ಆತ್ಮ ಬೇರೆ ಎಂಬ ಭೇದವಿಜ್ಞಾನದ ಅಭ್ಯಾಸದಲ್ಲಿ ತೊಡಗಿದರೆ ತನ್ನನ್ನು ಕಾಣುವುದು ಅಸಾಧ್ಯವೇನಲ್ಲ. ಅಂದರೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ. ಪ್ರತಿಯೊಂದು ದೇಹದಲ್ಲಿರುವ ಆತ್ಮಸ್ವರೂಪ ಪರಮಾತ್ಮನೇ. ಅದು ಕಾಲಿನ ಹೆಬ್ಬೆರಳಿನಿಂದ ನೆತ್ತಿಯವರೆಗೆ ತುಂಬಿಕೊಂಡಿರುತ್ತದೆ. ಜ್ಞಾನಸ್ವರೂಪನೂ ಅನಂತ ಸ್ವರೂಪನೂ ಸಮ್ಯಕ್ ಚಾರಿತ್ರ್ಯ ತೇಜಸ್ಸಿನಿಂದ ಬೆಳಗುವವನು ಅವನೇ. ಆತನು ಬಿಸಿಲಿನಿಂದ ಬಾಡುವುದಿಲ್ಲ, ಬೆಂಕಿಯಿಂದ ಸುಡುವುದಿಲ್ಲ, ನೀರಿನಿಂದ ನೆನೆಯುವುದಿಲ್ಲ, ಹರಿತವಾದ ಕತ್ತಿಯಿಂದ ಭೇದಿಸಲಾಗುವುದಿಲ್ಲ. ಇಂಥ ಆತ್ಮ ತನ್ನ ನಿಜ ಸ್ವರೂಪವನ್ನು ಮರೆತು ರೋಗಗಳಿಂದಲೂ ನಾಶ ಹೊಂದುವ ಜಡ ಶರೀರದಲ್ಲಿ ಕೂಡಿಕೊಂಡಿರುತ್ತಾನೆ. ಈ ಕರ್ಮದ ಬಂಧದಿಂದ ಪಾರಾಗಲು ಆತ್ಮನ ಕುರಿತು ಧ್ಯಾನ ಮಾಡಬೇಕು. ಪರಮಾತ್ಮನ ಚಿಂತನೆಯೇ ಸುಜ್ಞಾನ ಪ್ರಕಾಶದ ಹೊಳೆ ಹರಿಯಲು ನೆರವಾಗುವ ಚಿಲುಮೆಯಂತೆ. ಆತ್ಮನನ್ನು ಶಾಶ್ವತವೆಂದು ಪರಿಗಣಿಸಿದರೂ ಇದು ವಿಮೋಚನೆಗೊಳ್ಳುವವರೆಗೆ ಕರ್ಮದ ಕಣಗಳಿಂದ ಆವರಿಸಲ್ಪಟ್ಟಿರುತ್ತದೆ. ಆತ್ಮದ ಅವಿನಾಶತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಶ್ರೀಮದ್ ಭಗವದ್ಗೀತೆಯ ಶ್ಲೋಕ 23 ನೈನಂ ಛಿಂದತಿ ಶಸ್ತ್ರಾಣಿ ಎಂಬ ಶ್ಲೋಕ ಭಾಗವನ್ನೇ ಇಲ್ಲಿ ವಿವರಿಸಲಾಗಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬಹುದು. ರತ್ನಾಕರ ಆತ್ಮದ ಕುರಿತು ವಿವರಿಸುವ ಸಂದರ್ಭದಲ್ಲಿ ಆತ್ಮನು ಎಂದು ಪುಲ್ಲಿಂಗವನ್ನೇ ಬಳಸುತ್ತಾನೆ. ಅಂದರೆ ವೈದಿಕ ಶಾಸ್ತ್ರದ ಪ್ರಕಾರ ಅದು ನಪುಂಸಕಲಿಂಗ. ಆತ್ಮವನ್ನು ಅದು ಎಂದೇ ಸಂಬೋಧಿಸಲಾಗುತ್ತದೆ. ಬಹುಶಃ ಮೋಕ್ಷಗಾಮಿಯಾಗುವ ಅರ್ಹತೆ ಇರುವುದು ಗಂಡು ಆತ್ಮಗಳಿಗೆ ಮಾತ್ರ, ಹೆಣ್ಣು ಆತ್ಮಗಳಿಗೆ ಮೋಕ್ಷ ಇಲ್ಲ ಎಂಬ ಜೈನ ಸಿದ್ಧಾಂತವೇ ಆತ್ಮವನ್ನು ಪುಲ್ಲಿಂಗವಾಗಿ ಪರಿಗಣಿಸಲು ಕಾರಣವಾಗಿರಬೇಕು. ಪಾಪ ಪುಣ್ಯಗಳ ವಿವೇಚನೆ.
ಪ್ರತಿ ಜೀವಕ್ಕೂ ಚತುರ್ಗತಿಗಳುಂಟು. ಅವುಗಳೆಂದರೆ ದೇವ, ನರ, ನಾರಕ ಮತ್ತು ತಿರ್ಯಕ್. ಕರ್ಮ ವಿಪಾಕದಿಂದ ಅಲೆದಾಡಿ ಅನೇಕ ಶರೀರಗಳನ್ನು ಧರಿಸಿ ಸುಖ ದುಃಖಗಳನ್ನು ಅನುಭವಿಸುತ್ತಾ ಆತ್ಮನ ಶಾಶ್ವತವಾದ ಸ್ವರೂಪವನ್ನು ಮರೆತು ಹೋಗುತ್ತದೆ. ಆತ್ಮದ ಶಕ್ತಿ ಅಗಾಧವಾಗಿದೆ. ಅದು 3 ಲೋಕವನ್ನು ತುಂಬುವ ಸಾಮರ್ಥ್ಯವುಳ್ಳದ್ದು. ಯಾರೂ ಆತ್ಮವನ್ನು ಗೆಲ್ಲಲು ಸಾಧ್ಯ ಇಲ್ಲ. ಲೋಕದ ಕರ್ತಾರನೇ ಆತ್ಮ. ಇಂಥ ಸಾಮರ್ಥ್ಯ ಇರುವ ಆತ್ಮರುಗಳು ಪಾಪ ಪುಣ್ಯಗಳೆಂಬ ಕರ್ಮಗಳ ಬಂಧನಕ್ಕೆ ಸಿಲುಕಿ ಅನೇಕ ಜನ್ಮಗಳನ್ನು ಪಡೆಯಬೇಕಾಗುತ್ತದೆ. ಜೀವಕ್ಕೆ ಪಾಪಕರ್ಮ ಜಾಸ್ತಿ ಅಂಟಿದರೆ ಆ ಜೀವ ನರಕಕ್ಕೆ, ಪುಣ್ಯ ಸಂಗ್ರಹ ಹೆಚ್ಚಾದರೆ ಸ್ವರ್ಗಕ್ಕೆ ಹೋಗುತ್ತದೆ. ಪಾಪ ಪುಣ್ಯಗಳು ಬೆರೆತಾಗ ತಿರ್ಯಕ್ ಜನ್ಮ ಅಥವಾ ಮನುಷ್ಯ ಜನ್ಮವಾಗಲಿ ಪಡೆಯುತ್ತದೆ. ಈ ಚತುರ್ಗತಿಗಳೆಲ್ಲ ಅನಿತ್ಯವಾದವು. ಈ ಪಾಪ ಪುಣ್ಯಗಳು ಜನನ ಮರಣಗಳಿಗೆ ಕಾರಣವಾಗುತ್ತವೆ. ಲೌಕಿಕ ದೃಷ್ಟಿಯಿಂದ ಪಾಪಕರ್ಮ ಕೆಟ್ಟದ್ದು, ಪುಣ್ಯಕರ್ಮ ಒಳ್ಳೆಯದೆಂದು ಹೇಳಿದರು. ಆತ್ಮನ ಹಿತದೃಷ್ಟಿಯಿಂದ ಈ 2 ಕರ್ಮಗಳು ಆತ್ಮನನ್ನು ಬಂಧಿಸಿ ಚತುರ್ಗತಿಯಲ್ಲಿ ತಿರುಗಿಸುತ್ತವೆ. ಆದುದರಿಂದ ಪಾಪ ಪುಣ್ಯ ಕರ್ಮಗಳ ಸಂಪೂರ್ಣ ನಾಶವೇ ಮೋಕ್ಷ ಪ್ರಾಪ್ತಿ. ಆದುದರಿಂದ ಆಧ್ಯಾತ್ಮ ದೃಷ್ಟಿಯಲ್ಲಿ ಪಾಪ ಪುಣ್ಯಗಳೆರಡೂ ಒಂದೇ. ಪಾಪ ಕಬ್ಬಿಣದ ಸಂಕೊಳೆಯಾದರೆ ಪುಣ್ಯ ಬಂಗಾರದ ಸಂಕೊಳೆಯಾಗಿದೆ. ಪುಣ್ಯವಂತ ಪುಣ್ಯ ಕ್ಷಯವಾದಾಗ ಸ್ವರ್ಗದಿಂದ ಪತನ ಹೊಂದಲೇಬೇಕು. ಕರ್ಮ ಸಂಚಯ ಅಲ್ಲಿಯೂ ತಪ್ಪಿದ್ದಲ್ಲ. ಬಂಧನದಿಂದ ವಿಮೋಚನೆ ಹೊಂದಬೇಕಾದರೆ ಪಾಪ ಪುಣ್ಯಗಳೆರಡೂ ಅಹಿತವೆಂದು ತಿಳಿದು ಆತ್ಮನ ನೈಜ ಸ್ವರೂಪವನ್ನು ಅರಿತು ಆತ್ಮಾನಂದ ಪಡುವವನೇ ನಿತ್ಯನೂ ಅನಂತ ಸುಖಿಯೂ ಅಕ್ಷಯ ಸುಖಕ್ಕೆ ಭಾಜನನೂ ಆಗುತ್ತಾನೆ. ಆದುದರಿಂದ ಪುಣ್ಯಕ್ಕೆ ಕಾರಣವಾಗಬಹುದಾದ ಪಾಪವೂ ಶ್ರೇಯಸ್ಕರವಾದುದು. ಪಾಪಬಂಧಕ್ಕೆ ಪ್ರೇರಕವಾಗುವ ಪುಣ್ಯಚರಿತವೂ ಅಮಂಗಳಕರವೇ ಆಗಿದೆ. ಹಿಂದಿನ ಜನ್ಮದ ಪಾಪದ ಫಲದಿಂದ ಬಡತನ ಕಷ್ಟ ಬಂದರೂ ಧರ್ಮವನ್ನು ನಿಷ್ಠೆಯಿಂದ ಅನುಸರಿಸಿದ ಫಲವಾಗಿ ಪುಣ್ಯಬಂಧನವಾಗುತ್ತದೆ. ಇದನ್ನು ಸುಕೃತಾನುಬಂಧಿ ದುರಿತ ಎಂದು ಕರೆಯಲಾಗುತ್ತದೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವಲ್ಲದೆ ಈ ಜನ್ಮದಲ್ಲಿಯೂ ಕಷ್ಟ ಬಡತನ ಇದ್ದರೂ ದುರ್ಮಾರ್ಗಿಯಾಗಿ ಪಾಪ ಸಂಚಯ ಮಾಡಿಕೊಂಡರೆ ಅದನ್ನು ದುರಿತಾನುಬಂಧಿ ದುರಿತ ಎಂದು ಕರೆಯುತ್ತಾರೆ. ಪೂರ್ವಜನ್ಮದ ಪುಣ್ಯದಿಂದ ಈ ಜನ್ಮದಲ್ಲಿ ಧನಿಕನಾಗಿಯೂ ಅಹಿಂಸಾಚರಣೆಯನ್ನು ಮುಂದುವರಿಸಿಕೊಂಡು ಹೋದರೆ ಅದಕ್ಕೆ ಸುಕೃತಾನುಬಂಧಿ ಸುಕೃತ ಎಂದು ಹೆಸರು. ಇದನ್ನು ಬಿಟ್ಟು ಶ್ರೀಮಂತ ಗುಣಹೀನನಾಗಿ ಮಿಥ್ಯದೃಷ್ಟಿಯುಳ್ಳವನಾದರೆ ಮುಂದೆ ಆತ ದುಃಖಿಯಾಗುತ್ತಾನೆ. ಇದಕ್ಕೆ ದುರಿತಾನುಬಂಧಿ ಸುಕೃತ ಎಂದು ಹೆಸರು. ಮನಸ್ಸು ಸ್ವಧರ್ಮದ ಕಡೆಗೆ ತಿರುಗಿದರೆ ಹಿಂದೆ ಗಳಿಸಿದ ಪಾಪ ಬಂಧನವೂ ಪುಣ್ಯಬಂಧನವೂ ತಮ್ಮ ತಮ್ಮ ಫಲವನ್ನಿತ್ತು ಅನಂತರ ಮಾಯವಾಗುತ್ತವೆ. ಈ ಕರ್ಮ ನಿರ್ಜರೆಯಾದ ಕ್ಷಣವೇ ಶರೀರ ಮೋಡದಂತೆ ಬಯಲಾಗಿ ಜೀವಾತ್ಮ ಮುಕ್ತನಾಗುತ್ತಾನೆ. ಆತ್ಮಜ್ಞಾನದ ದಾರಿ. ಮುನಿ, ಆರ್ಜಿಕೆ, ಶ್ರಾವಕ, ಶ್ರಾವಿಕೆಯರ ಸೇವೆಗೆ ದೇಹವನ್ನು ಮುಡಿಪಾಗಿಡಬೇಕು. ಮನಸ್ಸು ಆತ್ಮಧ್ಯಾನದಲ್ಲಿರಬೇಕು. ಸಂಪತ್ತು ಧಾರ್ಮಿಕ ವಿಚಾರಗಳಿಗೆ ಸದ್ವಿನಿಯೋಗವಾಗಬೇಕು. ಜಿನಧರ್ಮ ಪ್ರಸಾರ, ನೋಂಪಿಗಳಲ್ಲಿ ದಿನ ಕಳೆಯಬೇಕು. ಪ್ರತಿಕ್ಷಣವು ಮೋಕ್ಷ ಚಿಂತನೆಯಲ್ಲಿರಬೇಕು. ತ್ರಿಕರಣ ಶುದ್ಧಿಯಿಂದ ಸದ್ಗೃಹಸ್ಥನು ಇದನ್ನು ದಿನಚರಿ ಮಾಡಿದರೆ ಅವನು ಪಾಪರಹಿತನಾಗಿ ಮೋಕ್ಷ ಮಾರ್ಗದಲ್ಲಿ ತೊಡಗುತ್ತಾನೆ. ಆಹಾರ ದಾನ, ಅಭಯದಾನ, ಔಷಧ ದಾನ, ಪುಸ್ತಕ ದಾನ ಈ 4 ದಾನ ಮಾಡಿದವನು ಸೌಖ್ಯ ಸಂಪದವನ್ನು ಪಡೆಯುತ್ತಾನೆ. ಕಾಂತಿಯುಕ್ತವಾದ ಶಿಲೆ, ಲೆಪ್ಪ, ಕಂಚು, ಬೆಳ್ಳಿ, ಚಿನ್ನ ಮತ್ತು ರತ್ನಗಳಿಂದ ದೇವಾಲಯವನ್ನು ಕಟ್ಟಿಸಿದರೆ ದೃಢಕಾಯನಾಗುವನು. ಆ ದೇವಾಲಯಗಳಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಜಿನಬಿಂಬವನ್ನು ಪ್ರತಿಷ್ಠಾಪಿಸಿದರೆ ಆತನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಪುಣ್ಯಕರ್ಮದ ಉದಯದಿಂದ ಭೋಗೋಪಭೋಗಗಳು ಸಿದ್ಧಿಸುತ್ತವೆ. ಇದನ್ನು ಅನುಭವಿಸಿದಂತೆ ಬಡತನ ಬಂದಾಗಲೂ ಧೃತಿಗೆಡದೆ ಸಂತೋಷ ಸಂಯಮದಿಂದ ಜಿನಪಾದದ್ವಯಗಳನ್ನು ನಂಬಿ ಬಾಳುವ ಗೃಹಸ್ಥ ನಿಜವಾಗಲೂ ಮುನಿಯಷ್ಟೇ ದೊಡ್ಡವನು. ಬದುಕಿನ ಸುಖ ದುಃಖಕ್ಕೆ ಹಿಗ್ಗದೆ ಕುಗ್ಗದೆ ಸಮಚಿತ್ತದಿಂದ ಇರುವುದೇ ಮುಕ್ತಿಗೆ ಮಾರ್ಗ. ಗಾಳಿಪಟದ ದಾರವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರೂ ಅದು ಆಕಾಶದಲ್ಲಿ ಚೆನ್ನಾಗಿ ಹಾರಾಡುತ್ತಿರುತ್ತದೆ. ನಮ್ಮ ಮನಸ್ಸು ಎಂಬ ಗಾಳಿಪಟ ದೇಹದಲ್ಲಿ ಸಿಕ್ಕಿ ಒದ್ದಾಡುತ್ತಿದ್ದರೂ ಅದರ ದಾರವನ್ನು ಸಿದ್ಧ ಪರಮೇಷ್ಠಿಗಳ ಪಾದಕಮಲದಲ್ಲಿ ವಿಲೀನಗೊಳಿಸಿದರೆ ಸುಖಿಗಳಾಗಬಹುದು. ನಡೆದಾಗ, ಎಡವಿದಾಗ, ಬಿದ್ದಾಗ, ಎದ್ದಾಗ, ಮಾತನಾಡುವಾಗ, ನುಡಿ ತಪ್ಪಿ ತುದಲಿದಾಗ, ಎಚ್ಚರ ತಪ್ಪಿ ಮಾತನಾಡಿದಾಗ, ಭಯ ಅಂಕುರಿಸಿದಾಗ, ಸುಖ ಆವರಿಸಿದಾಗ, ಆಗ ಈಗ ಎನ್ನದೆ ಯಾವಾಗಲೂ ಪ್ರತಿಕ್ಷಣವೂ ಮನಸ್ಸು ಅರ್ಹಂತ, ಸಿದ್ಧ, ಶಂಕರ, ಸಮುದ್ರಾದೀಶ್ವರ ರಕ್ಷಿಸು ರಕ್ಷಿಸು ಎಂದು ಹಂಬಲಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಭಾವಪೂಜೆ ಮತ್ತು ದ್ರವ್ಯ ಪೂಜೆ. ಯೋಗಿಗಳು ದ್ರವ್ಯ ಪೂಜೆ ಮಾಡುವುದಿಲ್ಲ, ಅದನ್ನು ಶ್ರಾವಕರು ಮಾಡುತ್ತಾರೆ. ಯೋಗಿಗಳು ಜಿನೇಂದ್ರನ ಸ್ವರೂಪವನ್ನು ಹೃದಯದಲ್ಲಿ ಸ್ಥಾಪಿಸಿ ಅಷ್ಟವಿಧ ಅರ್ಚನೆ ಮಾಡುತ್ತಾರೆ. ಇದನ್ನು ಭಾವಪೂಜೆ ಎನ್ನುತ್ತಾರೆ. ಇದರ ಸ್ವರೂಪ ಹೇಗೆಂದರೆ ಭಗವಂತನನ್ನು ಉಳಿಯಿಂದ ಕೆತ್ತದೇ ಇರುವ ಜಿನಮಂದಿರದಲ್ಲಿಟ್ಟು ತಾರದೇ ಇರುವ ಶುದ್ಧ ಜಲ, ತೇಯದೆ ಪರಿಮಳ ಬೀರುವ ಗಂಧ, ನೀರಿನಲ್ಲಿ ತೊಳೆಯದೆ ನೆನೆಸಿರುವ ಅಕ್ಕಿ, ಕೊಯ್ಯದೇ ಇರುವ ಪುಷ್ಪ, ಬೇಯಿಸದೇ ಇರುವ ನೈವೇದ್ಯ, ಸುಡದ ದೀಪ,
ಕೀಳದ ಉತ್ತಮ ಫಲ ಇವುಗಳಿಂದ ಯೋಗಿಗಳು ಜಿನೇಂದ್ರನನ್ನು ಪೂಜಿಸುತ್ತಾರೆ. ಅಂದರೆ ಶೂನ್ಯದಲ್ಲಿ ಮಾಡುವ ಪೂಜೆ, ಒಂದರ್ಥದಲ್ಲಿ ಪ್ರಕೃತಿ ಪೂಜೆ, ಇದುವೇ ಭಾವಪೂಜೆ. ಇದನ್ನು ಶ್ರಾವಕರು ಅಭ್ಯಾಸ ಮಾಡಬಹುದು, ಆದರೆ ಇದು ಅಷ್ಟು ಸುಲಭ ಇಲ್ಲ. ಈ ಭಾವಪೂಜೆಯಿಂದ ಅದನ್ನು ಮಾಡಿದವನಿಗೆ ಮಾತ್ರ ಶ್ರೇಯಸ್ಸು ಉಂಟಾಗುತ್ತದೆ. ಶ್ರಾವಕರು ಉತ್ಕೃಷ್ಟವಾದ ದ್ರವ್ಯಗಳಿಂದ ಭಗವಂತನಿಗೆ ಪೂಜೆ ಮಾಡಿದರೆ ಅದು ದ್ರವ್ಯ ಪೂಜೆಯಾಗುತ್ತದೆ. ಈ ಪೂಜೆಯನ್ನು ಮಾಡಿಸುವವರಿಗೂ ನೋಡುವವರಿಗೂ ಕೇಳಿದವರಿಗೂ ಸುಖ ದೊರೆಯುತ್ತದೆ. ದ್ರವ್ಯ ಪೂಜೆಗಾಗಿ ಅನಿವಾರ್ಯವಾಗಿ ಚಿಗುರು, ಹೂವು, ಹಣ್ಣುಗಳನ್ನು ಕೀಳಬೇಕಾಗುತ್ತದೆ. ಇದರಿಂದ ಏಕೇಂದ್ರಿಯ ಜೀವಿಗಳಿಗೆ ಹಿಂಸೆಯಾಗುವುದು. ಅಭಿಷೇಕಗಳಿಂದ ಕ್ರಿಮಿಕೀಟಾದಿಗಳಿಗೆ ತೊಂದರೆಯಾಗುತ್ತದೆ. ಇದರಿಂದ ಸ್ವಲ್ಪ ದೋಷ ಉಂಟಾಗುತ್ತದೆ. ಆದರೆ ಇದು ಬಹುಜನಕ್ಕೆ ಪುಣ್ಯಾಶ್ರವವಾಗುವುದರಿಂದ ಆ ದೋಷ ನಿವಾರಣೆಯಾಗುತ್ತದೆ. ಸದ್ಧರ್ಮ ವೃದ್ಧಿಗೋಸ್ಕರ ಈ ಪಂಚಮ ಕಾಲದಲ್ಲಿ ಇಂತಹ ದ್ರವ್ಯ ಪೂಜೆಗಳು ಅನಿವಾರ್ಯ. ಧರ್ಮ ಪ್ರಸಾರ ಮತ್ತು ಪ್ರಭಾವನೆಗಳಿಗೆ ಅಭಿಷೇಕಗಳು, ರಥೋತ್ಸವಗಳು, ಧಾರ್ಮಿಕ ಸಭೆಗಳು ಮಾಡಬೇಕಾಗುತ್ತದೆ. ಈ ಆಚರಣೆಗಳು ಜನತೆಯ ಮೇಲೆ ಸತ್ಪರಿಣಾಮ ಬೀರದಿರುವುದಿಲ್ಲ. ಆದರೆ ಭಗವಂತ ವೀತರಾಗನಾದ ಕಾರಣ ಆತನು ಭಾವಪೂಜೆಯನ್ನು, ದ್ರವ್ಯ ಪೂಜೆಯನ್ನು ಬಯಸುವುದಿಲ್ಲ. ಚಂಚಲವಾದ ಮನಸ್ಸನ್ನು ಹಿಡಿದು ನಿಲ್ಲಿಸಲು ಈ ಪೂಜೆಗಳನ್ನು ಅನುಸರಿಸುತ್ತಾರೆ. ಭಾವಪೂಜೆಯಾಗಲಿ ದ್ರವ್ಯ ಪೂಜೆಯಾಗಲಿ ಎರಡರ ಗುರಿಯು ಆತ್ಮಕಲ್ಯಾಣವೇ ಆಗಿದೆ. ಮೋಕ್ಷಕ್ಕೆ ದಾರಿ. ಬಾಹ್ಯ ಬೆಂಕಿಯ ತಾಪಕ್ಕಿಂತಲೂ ಭವಾಗ್ನಿಯ ತಾಪ ವಿಪರೀತವಾದುದು. ಬಾಹ್ಯಾಗ್ನಿಯ ತಾಪಕ್ಕೆ ಬಾಹ್ಯ ಪರಿಹಾರ ಮಾಡಬಹುದು, ಆದರೆ ಸಂಸಾರವೆಂಬ ಭವಾಗ್ನಿ ತಾಪಕ್ಕೆ ಪರಿಹಾರ ಏನು? ಇದಕ್ಕೆ ಇರುವ ದಾರಿ ಎಂದರೆ ಕರ್ಮಫಲ ತ್ಯಾಗ ಮಾಡುವುದು. ಕಾಡು ಕೋಳಿಗಳು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ತಮ್ಮ ಮೈಯ ಬಣ್ಣವನ್ನು ವೃದ್ಧಿಸಿಕೊಳ್ಳುತ್ತವೆ. ಅದಕ್ಕಾಗಿ ಆ ಸಮಯವನ್ನು ಕಾಯ್ದುಕೊಂಡಿರುತ್ತವೆ. ಮುನಿಯೇಶ್ವರರು ಕಾಲವನ್ನು ವೃಥಾಹರಣ ಮಾಡುವುದಿಲ್ಲ. ಮನಃಶುದ್ಧಿಗಾಗಿ, ಮೋಕ್ಷಕ್ಕಾಗಿ ಕಾಡು ಕೋಳಿಗಳಂತೆ ಕಾಲವನ್ನು ಕಾಯುತ್ತಿರುತ್ತಾರೆ. ಅದಕ್ಕಾಗಿ ಪಂಚಪರಮೇಷ್ಠಿಗಳ ಜಪ ಮತ್ತು ಆತ್ಮಧ್ಯಾನವನ್ನು ಮಾಡುತ್ತಿರುತ್ತಾರೆ. ಜಿನೇಂದ್ರನ ಸ್ತುತಿ, ಜಪ, ತಪ, ಧ್ಯಾನಗಳನ್ನು ತ್ರಿಸಂಧ್ಯಾ ಕಾಲದಲ್ಲಿ ತಪ್ಪದೆ ಮಾಡಿದರೆ ಭಗವಂತನನ್ನು ಕಾಣಲು ಸುಲಭ ಸಾಧ್ಯವಾಗುವುದು. ಪಂಚ ನಮಸ್ಕಾರಗಳಲ್ಲಿ ಒಟ್ಟು 35 ಅಕ್ಷರಗಳಿವೆ. ಆರಂಭದ ಓಂಕಾರ ಸೇರಿ 36 ಆಗುತ್ತವೆ. ಇದನ್ನು ಮೂಲ ಮಂತ್ರಗಳು ಎನ್ನುತ್ತೇವೆ. ಓಂ ನಮೋ ಅರ್ಹಂತಾನಂ, ನಮೋ ಸಿದ್ಧಾನಂ, ನಮೋ ಐರಿಯಾಣಂ, ನಮೋ ಉವಚ್ಚಾಯಣಂ, ನಮೋ ಲೋಯೇ ಸವ್ಯ ಸಾಹೂನಂ. ಈ ಮೂಲಮಂತ್ರವನ್ನು ಸಂಕ್ಷಿಪ್ತವಾಗಿಯೂ ಉಚ್ಚರಿಸಬಹುದು. ಒಟ್ಟಿನಲ್ಲಿ ಅಸಿ ಆವುಸ ಎಂಬ 5 ಅಕ್ಷರಗಳ ಪಂಚಾಕ್ಷರಗಳನ್ನು ಶ್ರದ್ಧಾಭಕ್ತಿಯಿಂದ ಪರಿಭಾವಿಸಿದರೆ ಮುಕ್ತಿಯನ್ನು ಪಡೆಯಬಹುದು. ತೀರ್ಥಂಕರರ ಪದವಿಗೇರುವ ಚೇತನಕ್ಕೆ ಕೇವಲ ಜ್ಞಾನವಾದ ಕೂಡಲೇ ಸಮವಸರಣ ಮಂಟಪದಲ್ಲಿ ಜಿನೇಂದ್ರನಾಗಿ ರಾರಾಜಿಸುವನು. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶನಾಗಿ ಭವ್ಯ ಜೀವರುಗಳಿಗೆ ದಿವ್ಯ ಧ್ವನಿಯ ಮೂಲಕ ಧರ್ಮಾಮೃತವನ್ನು ನೀಡುವನು. ಹೀಗೆ ರತ್ನಾಕರ ಶತಕವು ಭೂಮಿಗೆ ಬಂದ ಜೀವನು ಹೇಗೆ ಮೋಕ್ಷವನ್ನು ಪಡೆಯಬಹುದು, ಮೋಕ್ಷ ಪಡೆಯಲು ಆ ಜೀವವು ಆಚರಿಸಬೇಕಾದ ವಿಧಿ ನಿಷೇಧಗಳನ್ನು ವೃತ್ತ ಛಂದಸ್ಸುಗಳಲ್ಲಿ ರತ್ನಾಕರನು ಸೊಗಸಾಗಿ ಹೇಳಿದ್ದಾನೆ.